ಗಂಗಾ, ಯಾಕೆ ಹಿಂಗೆ ಮಾಡಿದೆ ಗಂಗಾ? ಖರೇನು ನಿನ್ನ ನಿರ್ಧಾರ ಸರಿ ಇಲ್ಲ. ನಿನ್ನ ಜೀವನನ ನೀನೇ ಸುಟ್ಕೊಂಡು ಬೇರೆಯವ್ರಿಗೆ ನೆಮ್ಮದಿ ಕೊಡಕ್ಕೆ ಹೊರಟಿದ್ದಿ. ಇಲ್ಲೇ ಪೂಜಾ, ಸಾಗರ ಬೇರೋನಲ್ಲ, ನನ್ನವನೇ. ನನ್ನೂ ನೆಮ್ಮದಿಯಾಗಿದ್ರೆ ನಾನು ನೆಮ್ಮದಿಯಾಗಿರ್ತಿ. ಅರೆ, ಸಾಗರ್ ಏನೋ ಖುಷಿಯಾಗಿರ್ತಾನ, ಆದ್ರೆ ನಿನ್ನ ಜೋಡಿ ಅಲ್ಲ. ತೊಂದರೆ ಇಲ್ಲ. ಇವತ್ತು ಅವ್ನು ನನ್ನ ಜೊತೆ ಇಲ್ದಿದ್ರು ಮುಂದೊಂದಿನ ಅವನಿಗೆ ನನ್ನ ಪ್ರೀತಿ ಅರ್ಥ ಆಗಿ ನನ್ನ ಜೊತೆ ಇರಬೇಕು ಅಂತ ಇಷ್ಟಪಟ್ಟು ಮತ್ತೆ ನನ್ನ ಹತ್ರ ಬಂದೇ ಬರ್ತಾ ಅಂತ ನಂಗೆ ನಂಬಿಕೆ ಇದ್ದು. ಆದ್ರೆ ಈಗ ಪ್ರೀತಿ ಇಲ್ದಿದ್ರು ಜೊತೆಗಿದ್ರೆ ದೂರ ಇದ್ದಂಗೆ ಪೂಜಾ. ಅದ್ರ ಬದಲು ನಿಜವಾಗ್ಲೂ ದೂರ ಇರೋದೇ ಒಳ್ಳೇದು. ಹತ್ರ ಇದ್ದು ದೂರ ಮಾಡ್ಕೊಳಕ್ ಒದ್ದಾಡಕ್ಕಿಂತ. ಏನು ಹೇಳ್ಬೇಡ, ನನ್ಗ ನಿನ್ ಜೋಡಿ ಮಾತಾಡೋದದ. ತಂಪಾಗಿ ನಿನ್ನ ಹತ್ರ ಇದ್ದಿದ್ದು ಸಾಕು. ಇನ್ ಮುಂದೆ ಇದರಿಂದ ಆಗ್ಬೇಕಾಗಿರೋ ಕೆಲ್ಸಗಳು ಬಹಳಷ್ಟಿವೆ. ನಿನ್ನಿಂದನೂ ಆಗ್ಬೇಕಾಗಿರೋ ಕೆಲ್ಸಗಳು ಬಹಳಷ್ಟಿವೆ. ಇದೆಲ್ಲ ಚೆನ್ನಾಗಿರಲ್ಲ ಗೌರಿ, ಸುಮ್ಮನೆ ನನ್ನ ಫೋಟೋ ನಂಗೆ ವಾಪಸ್ ಕೊಟ್ಬಿಡು. ಚೆನ್ನಾಗಿರುತ್ತೆ ಕಸ್ತೂರಿ. ಒಂದು ಮನೆ ಹತ್ಕೊಂಡು ಉರಿಯುತ್ತೆ ಅಂದ್ರೆ ಅದನ್ನ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದ್ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಅಂಥ ಒಂದು ಅನುಭವ ನಿನಗಿಷ್ಟರಲ್ಲೇ ಮಾಡಿಸ್ತೀನಿ. ಪೆಟ್ರೋಲ್ ಸುರಿದಾಗಿದೆ, ಇನ್ನೇನಿದ್ರು ಕಡ್ಡಿಗೀರೋದೊಂದು ಬಾಕಿ. ಅದನ್ನ ನಿನ್ನ ಕೈಲೇ ನಾನು ಮಾಡಿಸ್ತೀನಿ. ಅಂದರೆ ನಾವು ಅಂದ್ಕೊಂಡಿದ್ದ ಕೆಲಸ ಮಾಡೋಕ್ಕೆ ಇದೇ ಸರಿಯಾದ ಸಮಯ ಅಂತ. ಹೇಗೂ ಎಲ್ರಿಗೂ ಸಾಗರ್ ಮೇಲೆ ಸಿಟ್ಟಿದೆ. ಆ ಕೋಪದ ಉರಿನ ನಿನ್ನ ವಿಷಯ ಹೇಳಿ ಇನ್ನಷ್ಟು ಜಾಸ್ತಿ ಮಾಡೋಣ. ಆಮೇಲೆ ಈ ವಾಡೆ ಕತೆ ನೀನು ಈಗಿಂದೀಗಲೇ ಸಾಗರ್ ನನ್ನ ಹುಡುಗ, ಅವನನ್ನು ಪ್ರೀತಿಸಿದವಳು ನಾನೇ ಅಂತ ಎಲ್ಲರೂ ಕೇಳಂಗೆ ಕೂಗಿ ಹೇಳಬೇಕು. ಇಷ್ಟು ದಿನ ಇಲ್ಲಿ ಗುಟ್ಟಾಗಿಟ್ಟಿದ ರಹಸ್ಯ ಜ್ವಾಲಾಮುಖಿ ಹಂಗೆ ಸಿಡಿದು ಎಲ್ಲರನ್ನೂ ಸುಟ್ಟು ಹಾಕಬೇಕು. ಇಲ್ಲ, ನನ್ನ ಕೈಲಿ ಕೆಲಸ ಆಗಲ್ಲ. ಆಗಲ್ಲ ಆಗಲ್ಲ ಅಂದರೆ ಸ್ಕೂಲಿಗೆ ಹೋಗಿದ್ ನಿನ್ ತಮ್ಮ ವಾಪಸ್ ಮನೆ ಸೇರಲ್ಲ. ತಮ್ಮನ್ ಕಳ್ಕೊಂಡ್ಮೇಲೆ ಅಪ್ಪ ಅಮ್ಮನ್ ಕಳ್ಕೊಳ್ಳೋ ಸರ್ದಿ ಬರುತ್ತೆ. ಸರ್ದಿನ ಶುರು ಮಾಡ್ಲಾ ಅಥವಾ ನಿನ್ನ ಆಟ ಶುರು ಮಾಡ್ತೀಯಾ? ಸಾಗರ ಇನ್ನೇನ್ ಮಾತಾಡೋದಿದ್ದು?
ನಿನ್ನಿಷ್ಟಂಗೆ ನೀನಿರು ಅಂತ ನಾ ಹೇಳಿದ್ನ ಇಲ್ಯಾ? ಇಲ್ಲಿಂದ ದೂರ ಹೋಗೋದೇ ನಂಗೆ ಇಷ್ಟ ಅಂತ ನೀ ಹೆಂಗ್ ಅನ್ಕೋತಿ? ಅಂದ್ರೆ ನಿನ್ ಮಾತಿನ ಅರ್ಥ ಏನು ಸಾಗರ? ಇಲ್ಲಿಂದ ದೂರ ಹೋಗ್ಬೇಕು ಅಂತ ತಾನೇ ನೀನ್ ಹೇಳಿದ್ದು. ಆದ್ರ ನೀ ತಿಳ್ಕೊಂಡಿರೋ ಕಾರಣ ಅಲ್ಲ ಗಂಗಾ. ಬೇರೆ ಕಾರಣಗಳಿದ್ರು ತಿಳ್ಕೊಳ್ಳೋ ಆಸಕ್ತಿ ನಂಗಿಲ್ಲೇ ಸಾಗರ. ಇಲ್ಲಿವರೆಗೂ ನಿನ್ನಿಂದ ಈ ವಾಡೆಗೆ ಆಗಿದ್ದೆ ಸಾಕು. ನಿನ್ ಮನ್ಸ್ ಸರಿ ಇಲ್ಲ ಅಂತ ಆ ಕೋಪನ ಆವೇಶನ ನಿನ್ ಮನೆಯವ್ರ ಮೇಲೆಲ್ಲ ತೋರ್ಸಿದ್ರೆ ಮನೆಯವರೆಲ್ಲ ಏನ್ ಅನ್ಕೋಬೇಕು ಹೇಳು? ನಾವೀಗಷ್ಟೇ ಮದ್ವೆ ಆದವರು. ನಿಂಗೆ ಯಾವ್ದೇ ಕಾರಣಕ್ಕೆ ಬೇಜಾರಾದ್ರೂ ಎಲ್ರೂ ಕಣ್ಣಿಗೆ ನಾನೇ ಅಪರಾಧಿ ಹಂಗೆ ಕಾಣ್ತಿ. ಅದಷ್ಟೇ ಅಲ್ಲ, ಎಲ್ರೂ ನನ್ನ ಸಾಗರನ್ನ ಈ ಮನೆ ರಾಜ್ಕುಮಾರ ಅನ್ಕೈಂದ. ಆ ಹೆಸರು, ಆ ಪ್ರೀತಿ ಯಾವತ್ತೂ ಹಾಳಾಗಲಾಗ. ಅದಕ್ಕೆ ನೀನಿಲ್ಲಿರೋದು ಬೇಡ. ನಿಂಗೆ ಎಲ್ಲಿ ನೆಮ್ಮದಿ ಅನ್ಸತ್ತೋ ಅಲ್ಲೇ ಇರು. ಯಾಕೇನು ಅರ್ಥ ಆಗ್ತಿಲ್ಲ ಗಂಗಾ. ನಂಗೊಂದು ಸ್ವಲ್ಪ ಟೈಮ್ ಕೊಡು. ನಾನಾ ನಿನ್ನ ಹತ್ರ ಎಲ್ಲ ವಿಷಯ ಹೇಳ್ತೇನೆ. ಸಾಗರ್, ಸಾಗರ್, ಹೊರಗಡೆ ಬಾ ಸಾಗರ್. ಯಾಕವ ಹಿಂಗ್ಯಾಕೆ ಓದಾಡ್ಲಿಕತ್ತಿ? ರೇಖಾ ಏನಾತವ? ಹೊರಗಡೆ ಬಾ ಸಾಗರ್. ಯಾಕವ ಇಷ್ಟಾಕ್ ಜೋರ್ ಬಾಯ್ ಮಾಡ್ಲಿಕತ್ತಿದಿ? ನನಗ್ ಯಾರ ಹತ್ರ ಏನು ಮಾತಾಡ್ಬೇಕಾಗಿಲ್ಲ. ನನ್ ಮಾತ್ ಏನಿದ್ರು ಸಾಗರ್ ಹತ್ರ. ಸಾಗರ್, ಹೊರಗಡೆ ಬಾ. ಎಲ್ಲಿದ್ಯಾ ನೀನು? ಸಾಕು ಈ ಕಣ್ಣ ಮುಚ್ಚಾಲೆ. ಇವಾಗ ಅಟ್ಲೀಸ್ಟ್ ಮನೆಯವ್ರಿಗೆ ನಮ್ ವಿಷಯ ಗೊತ್ತಾಗ್ಲಿ. ಎಲ್ಲಿದ್ಯಾ ಸಾಗರ್? ಓ, ನಿಮ್ ಯಾರಿಗೂ ಪಾಪ ವಿಷಯ ಗೊತ್ತಿಲ್ಲ ಅಲ್ವಾ? ಪರವಾಗಿಲ್ಲ, ಗೊತ್ತು ಮಾಡಿಸ್ತೀನಿ. ನೋಡಿ ಇದನ್ನ ಕರೆಕ್ಟ್ ಆಗಿ ನೋಡಿ. ಏನವ ಇದೆಲ್ಲ? ಈ ಫೋಟೋದೊಳಗ ನೀನು ಸಾಗರ್ ಜೋಡಿದ್ದೀರಿ? ಗೊತ್ತಾಗ್ಲಿಲ್ವಾ ಅಂಕಲ್? ನಾನು ಸಾಗರ್ ಒಬ್ರನ್ನೊಬ್ರು ಪ್ರೀತಿಸ್ತಿದ್ವಿ.
ರೇಖಾ, ನಮ್ಮ ಯಜಮಾನ್ರು ಮಾವ ಈಗ ಒಳಗೆ ಹೋದ್ನಲ್ಲ ಸಾಗರ್, ಅವ್ರ ತಂದೆ. ಚಲೋ ತಂಗಿರವ. ನಮಸ್ತೆ ಮಾವಯ್ಯ. ನಮಸ್ತೆ ಮಾವಯ್ಯ. ರೇಖಾ ಅಲ್ಲ, ಕಸ್ತೂರಿ 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 ಕಸ್ತೂರಿ. ನಿಮ್ ಪ್ರೀತಿ ಮಗ ಸಾಗರ್ ಒಂದ್ ಹುಡ್ಗಿನ ಪ್ರೀತಿಸ್ತಿದ್ದ. ಆ ಹುಡ್ಗಿ ನಾನೇ. ಬಂದ್ಯಾ ಸಾಗರ್? ಬಾ, ನಿನ್ಗೋಸ್ಕರನೇ ಕಾಯ್ತಿದ್ದೆ ನಾನು. ರೇಖಾ, ಇಷ್ಟೊತ್ತು ನನ್ನನ್ನ ಪ್ರಶ್ನೆಗಳು ಕೇಳ್ತಿದ್ರಲ್ಲ, ಅವೆಲ್ಲದಕ್ಕೂ ಉತ್ತರ ಇವನು. ನನಗೆ ಏನೇನ್ ಪ್ರಶ್ನೆಗಳು ಕೇಳ್ತಿದ್ರೋ ಅದನ್ನೆಲ್ಲ ಇವನನ್ ಕೇಳಿ. ಯಾಕೆಂದ್ರೆ ಇವನ್ ಒಳಗಡೆ ಅದು ನಾನು. ಅಂದ್ರ ನಮ್ಮ ರಾಜಾಗ ಇನ್ನ ನಿನ್ನ ಮ್ಯಾಲ ಪ್ರೀತಿ ಅದ ಅಂತ ಹೇಳ್ತೀನವಾ ಕಸ್ತೂರಿ. ಆ ಪ್ರೀತಿ ಇರೋದಕ್ಕೆ ಇವರಿಬ್ರು ಮದ್ವೆ ಆಗಿ ಇಷ್ಟು ದಿನ ಆದ್ರೂ ಇವನ್ ಗಂಗಾನ ಹೆಂಡತಿ ಅಂತ ಒಪ್ಕೊಂಡಿಲ್ಲ. ನಾನಿಲ್ಲಿ ಬಂದಿದ್ದೆ ಇವನ್ ಪ್ರೀತಿ ಬೇಕು ಅಂತ, ಆದ್ರೆ ನಾನು ಬರೋ ಅಷ್ಟರಲ್ಲಿ ಇವರಿಬ್ರು ಮದ್ವೆ ಆಗೋಗಿತ್ತು. ಮದ್ವೆ ಆದ್ರೂ ಇವನ್ ಹೃದಯದಲ್ಲಿರೋದು ನಾನು. ಇಬ್ರು ಒಂದೇ ದಿನ ಫಾರಿನ್ ಹೋಗ್ತೀವಿ ಅಂತ ನಾಟಕ ಆಡಿದ್ದು. ನಾ ಏನಾದ್ರೂ ತಪ್ಪು ಮಾಡಿದ್ರ ನೀನ್ ನನ್ನ ಕ್ಷಮ ಮಾಡ್ತೀಯಲ್ಲೇನಾ? ಯಾವತ್ತೋ ಒಂದು ದಿವಸ ಬಂಗಾರ ಮಣ್ಣಿಗೆ ಬಿತ್ತು ಅಂದ್ರೆ ಮಣ್ಣು ಮೆತ್ಕೋತದ ಹೊರತಾಗಿ ಬಂಗಾರ ಯಾವತ್ತೂ ಕಪ್ಪಾಗುದಿಲ್ಲ. ಅದೇನಿದ್ರು ಮಣ್ಣಿಗೆ ಬಿದ್ದ ಸಂದರ್ಭ ತಪ್ಪಾಗಿರ್ತದ ಅಷ್ಟ. ಅದೆಲ್ಲ ನಂಗೆ ಗೊತ್ತಿಲ್ಲ ಅಜ್ಜಿ. ಒಂದು ವೇಳೆ ನನ್ನಿಂದ ತಿಳಿದೇನೋ ತಪ್ಪಾಗಿದ್ರ ನೀನ್ ನನ್ಗೆ ಕ್ಷಮ ಮಾಡ್ತೀಯಲ್ಲ? ಹೌದು, ಪ್ರೀತಿರೋ ಹುಡುಗಿ ಮುಂದ್ಗಡೆ ಇರೋವಾಗ ತಾಳಿ ಕಟ್ಟಿದ ಮಾತ್ರಕ್ಕೆ ಅವನ ಜೊತೆ ಸಂಸಾರ ಹೇಗ್ ಮಾಡ್ತಾನೆ ಹೇಳಿ?
ಅಂದ್ರೆ ನೀನ್ ಅವತ್ತು ಹೇಳದ್ಯಲ್ಲ ನಿನ್ ಪ್ರೀತಿ ರಾಜ್ಕುಮಾರನ್ ಕತೆ, ಆ ಕತೆಗ್ ನಾಯಕ ನನ್ ಗಂಡನೇನ?